ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಬಾದಾಮಿಯ ಚಾಲುಕ್ಯರ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಬಾದಾಮಿಯ ಚಾಲುಕ್ಯರ ಬಗ್ಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳು ನಿಮ್ಮ PSTR, GPSTR, HSTRಗಳಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳಾಗಿರ್ತಾವೆ. ಆದ ಕಾರಣ ಇವತ್ತಿನ ವಿಡಿಯೋದಲ್ಲಿ ನಾನು ಬಾದಾಮಿಯ ಚಾಲುಕ್ಯರ ಬಗ್ಗೆ ಆಯ್ಕೆ ಮಾಡಿಕೊಂಡಿದ್ದೇನೆ. ಹಾಗೆ ಈ ಬಾದಾಮಿಯ ಚಾಲುಕ್ಯರು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಬಾದಾಮಿಯ ಚಾಲುಕ್ಯರು ಕ್ರಿಸ್ತಶಕ 500ರಿಂದ 757ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಹಾಗೆ ಇವರು ಬಾದಾಮಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊತಾರೆ. ಈ ಬಾದಾಮಿಗೆ ಇರ್ತಕ್ಕಂಥ ಹಳೆಯ ಹೆಸರು ವಾತಾಪಿ. ಹಾಗೆ ಕರ್ನಾಟಕದಲ್ಲಿ ಸಾರ್ವಭೌಮಾಧಿಕಾರವನ್ನು ತಮ್ಮ ಸ್ಥಾಪಿಸಿ ಸುಮಾರು 2 ಶತಕಗಳ ಕಾಲ ಅಪಾರ ವೈಭವದಿಂದ ರಾಜ್ಯಭಾರವನ್ನು ಮಾಡಿದವರು ಯಾರಪ್ಪ ಅಂತಂದ್ರೆ ಈ ಬಾದಾಮಿಯ ಚಾಲುಕ್ಯರು. ಈ ಬಾದಾಮಿಯ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂತಂದ್ರೆ ಜಯಸಿಂಹ ಕದಂಬ ಸಾಮಂತರಾಗಿರ್ತಕ್ಕಂಥವನು. ಇವನು ಸ್ಥಾಪಕನಾಗಿರ್ತಾನೆ. ಹಾಗೆ 1ನೇ ಪುಲಿಕೇಶಿ ಮೊದಲ ಸ್ವಾತಂತ್ರ್ಯ ಬಾದಾಮಿಯ ಚಾಲುಕ್ಯರ ಅರಸನಾಗಿರ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಬಾದಾಮಿಯ ಚಾಲುಕ್ಯರ ಸ್ಥಾಪಕ ಜಯಸಿಂಹ, ಹಾಗೆ ಈ 1ನೇ ಪುಲಿಕೇಶಿ ಮೊದಲ ಸ್ವಾತಂತ್ರ್ಯ ಬಾದಾಮಿ ಚಾಲುಕ್ಯರ ಅರಸನಾಗಿರ್ತಕ್ಕಂಥವನು. ಹಾಗೆ ಬಾದಾಮಿಯ ಚಾಲುಕ್ಯರ ಲಾಂಛನ ಯಾವುದಪ್ಪ ಅಂತಂದ್ರೆ ವರಹ ಅಂತಂದು. ನಾಣ್ಯಗಳು ವರಹ ಮತ್ತು ಗದ್ಯಾನ ಇವುಗಳ ಮೇಲೆ ದೇವನಾಗರಿ ಮತ್ತು ಕನ್ನಡ ಲಿಪಿ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ನಾಣ್ಯಗಳಾಗಿರ್ತಕ್ಕಂಥ ವರಹ ಮತ್ತು ಗದ್ಯಾನ ಇವೆರಡು ನಾಣ್ಯಗಳು, ಇದರ ಮೇಲೆ ದೇವನಾಗರಿ ಮತ್ತು ಕನ್ನಡ ಲಿಪಿ ಇರ್ತಕ್ಕಂಥದ್ದು. ಹಾಗೆ 2ನೇ ತೈಲ, ಈ ತೈಲ ಎಂಬುದು ತ್ರೈಲೋಕ್ಯಮಲ್ಲ ಎಂಬುದರ ರೂಪ. ಹಾಗೆ ಅವಹಮ ಮಲ್ಲ ಎಂಬ ಬಿರುದು ಆತನಿಗೆ ಇತ್ತು. ಹಾಗೆ ದಕ್ಷಿಣದ ಕೊಂಕಣದ ಶಿಲಾಹಾರನನ್ನು ತನ್ನ ಮಾಂಡಿಕಲನ್ನಾಗಿ ತೈಲನು ಮಾಡಿಕೊಂಡವನಲ್ಲದೆ ಚೇಳರ ಉತ್ತಮನನ್ನು ಸೋಲಿಸಿದ. ಗುಜರಾತಿನಲ್ಲಿ ಆಳುತ್ತಿದ್ದ ಚಾಲುಕ್ಯ ವಂಶದ ಮಾಂಡಿಕಲನಿಗೆ ಚಾಲುಕ್ಯ ಮೂಲ ರಾಜನಿಂದ ತೊಂದರೆಯಾಗಲು ಮೂಲ ರಾಜನನ್ನು ತೈಲನು ಸೋಲಿಸಿದ್ದರಿಂದ ಗುರ್ಜರ ಭಯಜ್ವರ ಎಂಬ ಬಿರುದು ಪಡೆದನು. ನೋಡಿ ಫ್ರೆಂಡ್ಸ್, ಇಲ್ಲೇ ತೈಲನು ಏನು ಮಾಡ್ತಾನಪ್ಪ ಅಂತಂದ್ರೆ, ಈ ತೈಲನು ಚಾಲುಕ್ಯರ ಮೂಲ ರಾಜನಿಂದ ತೊಂದರೆಯಾಗಲು ಮೂಲ ರಾಜನನ್ನು ತೈಲನು ಏನು ಮಾಡ್ತಾನಪ್ಪ ಸೋಲಿಸಿದ್ದರಿಂದ ಗುರ್ಜರರ ಭಯಜ್ವರ ಎಂಬ ಬಿರುದನ್ನು ಪಡಿತಾನ. ಇವನ ರಾಜ್ಯವನ್ನು ಚೋಳರು ರಟ್ಟಪಾಡಿ 7 ಲಕ್ಷವೆಂದು ಕರೆದಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲೇ ತೈಲನ ಇವನ ರಾಜ್ಯವನ್ನು ಚೋಳರು ಏನಂತ ಕರೆದ್ರಪ್ಪ ಅಂತಂದ್ರೆ ರಟ್ಟಪಾಡಿ 7 ಲಕ್ಷವೆಂದು ಕರೆದಿದ್ದಾರೆ. ಹಾಗೆ 24 ವರ್ಷ ಈತನು ಆಳಿದನೆಂದು ಗದುಗು ಶಾಸನ ಹೇಳಿದ್ದು 997ರವರೆಗೆ ಇವನು ಆಳಿದ. ನೋಡಿ ಫ್ರೆಂಡ್ಸ್, ಇಲ್ಲೇ ಗದುಗಿನ ಶಾಸನ ಈ ತೈಲನು 24 ವರ್ಷಗಳ ಕಾಲ ಈ ಬಾದಾಮಿಯನ್ನು ಆಳ್ವಿಕೆ ಮಾಡ್ತಾನಂತಂದು ಇಲ್ಲಿ ಗದುಗಿನ ಶಾಸನ ಇಲ್ಲಿ ತಿಳಿದು ಬರ್ತದೆ. ಹಾಗೆ 997ರವರೆಗೆ ಇವನು ಆಳಿದ. ಹಾಗೆ 1ನೇ ಪುಲಿಕೇಶಿ, ಈ 1ನೇ ಪುಲಿಕೇಶಿ ಕ್ರಿಸ್ತಶಕ 547ರಿಂದ 566ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಈ ಪುಲಿಕೇಶಿಯು 1ನೇ ಪುಲಿಕೇಶಿಯನ್ನು ಚಾಲುಕ್ಯ ವಂಶದ ನಿಜವಾದ ಸ್ಥಾಪಕನಂತಂದು ಕರೆಯಲಾಗುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲೇ 1ನೇ ಪುಲಿಕೇಶಿಯನ್ನು ಈ ಬಾದಾಮಿ ಚಾಲುಕ್ಯರ ಸ್ಥಾಪಕನಂತಂದು ಕರೆಯಲಾಗುತ್ತದೆ. ಹಾಗೆ ಕದಂಬರನ್ನು ಸೋಲಿಸುವುದರ ಮೂಲಕ ಸ್ವತಂತ್ರ ಆಡಳಿತವನ್ನು ಆರಂಭಿಸ್ತಾನೆ. ಇವನನ್ನು ಮಹಾಕೂಟ ಸ್ತಂಭ ಶಾಸನದಲ್ಲಿ ಪ್ರಿಯತನಜ ಎಂದು ವರ್ಣಿಸಲಾಗಿದೆ. ಹಾಗೆ ದುರ್ಲಭಾದೇವಿ ಇವನ ಹೆಂಡತಿ, ಕೀರ್ತಿವರ್ಮ ಮತ್ತು ಮಂಗಳೇಶ ಇವನ 2 ಮಕ್ಕಳು. ನೋಡಿ ಫ್ರೆಂಡ್ಸ್, ಇಲ್ಲೇ ಇವನನ್ನು ಮಹಾಕೂಟ ಸ್ತಂಭ ಶಾಸನದಲ್ಲಿ ಪ್ರಿಯತನಜ ಎಂದು ವರ್ಣಿಸಲಾಗುತ್ತದೆ. ಹಾಗೆ ಇವನ ಹೆಂಡತಿ ಯಾರಪ್ಪ ಅಂತಂದ್ರೆ ದುರ್ಬಲಾದೇವಿ. ಇವನ ಮಕ್ಕಳಾಗಿರ್ತಕ್ಕಂಥ ಕೀರ್ತಿವರ್ಮ ಮತ್ತು ಮಂಗಳೇಶ ಇವನ 2 ಮಕ್ಕಳಾಗಿದ್ದರು. ಇವನು ಬಾದಾಮಿಯಲ್ಲಿ ವಿಷ್ಣು ಗುಹಾಲಯವನ್ನು ನಿರ್ಮಿಸಿದನು. ಇವನಿಗೆ
ಸತ್ಯಾಶ್ರಯ, ಶ್ರೀವಲ್ಲಭ ಎಂಬ ಬಿರುದುಗಳಿದ್ದವು. ನೋಡಿ ಫ್ರೆಂಡ್ಸ್, ಇಲ್ಲೇ ಇವನು ಬಾದಾಮಿಯಲ್ಲಿ ವಿಷ್ಣು ಗುಹಾಲಯವನ್ನು ನಿರ್ಮಿಸ್ತಾನ. ಇವನಿಗಿರ್ತಕ್ಕಂಥ ಬಿರುದು ಸತ್ಯಾಶ್ರಯ ಮತ್ತು ಶ್ರೀವಲ್ಲಭ ಎಂಬ ಬಿರುದುಗಳಿದ್ದವು. ಇವನನ್ನು ಪ್ರಥಮ ವಾತಾಪಿಯ ನಿರ್ಮಾಪಕನೆಂದು ಕರೆಯಲಾಗುತ್ತದೆ. ಈಗ ಮಂಗಳೇಶ ಬರ್ತಾನ. ಈ ಮಂಗಳೇಶನು ಕ್ರಿಸ್ತಶಕ 1519 609 ಆಳ್ವಿಕೆ ಮಾಡ್ತಾನ. ಪುಲಿಕೇಶಿಯ ಅಪ್ರಾಪ್ತನಾದ್ದರಿಂದ ಈತನೇ ಅಧಿಕಾರಕ್ಕೆ ಬಂದನು. ವಿಷ್ಣು ಭಕ್ತನಾದ ಇವನಿಗೆ ಪರಮ ಭಾಗವತ, ಪೃಥ್ವಿ ವಲ್ಲಭ, ರಣವಿಕ್ರಮ ಎಂಬ ಬಿರುದುಗಳಿದ್ದವು. ಈ ಮಹಾಕೂಟದಲ್ಲಿ ಮಹಾಕೂಟೇಶ್ವರ ಆಲಯ ಮತ್ತು ಮಹಾಕೂಟ ಸ್ತಂಭ ಶಾಸನ ಇವನನ್ನು ಚಾಲುಕ್ಯ ಕಲೆಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಮಂಗಳೇಶ ಬಾದಾಮಿಯಲ್ಲಿ ವೈಷ್ಣವ ಗುಹಾಲಯವನ್ನು ನಿರ್ಮಿಸ್ತಾನ. ಈಗ ಬರ್ತಕ್ಕಂಥವನು ಇಮ್ಮಡಿ ಪುಲಿಕೇಶಿ. ಈ ಇಮ್ಮಡಿ ಪುಲಿಕೇಶಿಯು ಕ್ರಿಸ್ತಶಕ 609 642 ಆಳ್ವಿಕೆಯನ್ನು ಮಾಡ್ತಾನೆ. ಇವನೊಬ್ಬ ಚಾಲುಕ್ಯರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥವನು. ಇವನು ಗಂಗರು, ಕದಂಬರರು ಮತ್ತು ಆಳುಪರನ್ನು ಗೆದ್ದು ಈತನು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಿಸಿದವನು. ಹಾಗೆ ಇವನ ಆಡಳಿತ ಮತ್ತು ಸಾಧನೆಗಳನ್ನು ತಿಳಿದುಕೊಳ್ಳಲು ಐಹೊಳೆ ಶಾಸನ ಮತ್ತು ಹುಯೆನ್ಸಾಂಗನ ಬರವಣಿಗೆಗಳು ನೆರವಾದವು. ನೋಡಿ ಫ್ರೆಂಡ್ಸ್, ಇಲ್ಲೇ ಇಮ್ಮಡಿ ಪುಲಿಕೇಶಿಯು ಇವನು ಚಾಲುಕ್ಯರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥವನು. ಹಾಗೆ ಇವನು ಗಂಗರು, ಕದಂಬರರು ಮತ್ತು ಆಳುಪರನ್ನು ಗೆದ್ದು ಈತನು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಣೆ ಮಾಡಿರ್ತಕ್ಕಂಥವನು. ಇವನ ಆಡಳಿತ ಮತ್ತು ಸಾಧನೆಗಳು ತಿಳಿದುಕೊಳ್ಳಲು ನಮಗಿರ್ತಕ್ಕಂಥ ನೆರವುಗಳು ಯಾವಪ್ಪ ಅಂತಂದ್ರೆ ಐಹೊಳೆ ಶಾಸನ ಹಾಗೂ ಹುಯೆನ್ಸಾಂಗನ ಬರವಣಿಗೆಗಳು ಈ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ತಿಳಿಯಲು ನೆರವಾಗುತ್ತವೆ. ಇವನ ಆಸ್ಥಾನದ ಕವಿ ರವಿಕೀರ್ತಿಯು ಮೇಗುತಿಯ ದೇವಾಲಯದ ಗೋಡೆಯ ಮೇಲೆ ಸಂಸ್ಕೃತದಲ್ಲಿ ಐಹೊಳೆ ಶಾಸನವನ್ನು ಕೆತ್ತಿದನು. ಹಾಗೆ ರವಿಕೀರ್ತಿಯು ಮೇಗುತಿಯ ಜಿನಾಲಯದ ನಿರ್ಮಾತೃ. ಇಮ್ಮಡಿ ಪುಲಿಕೇಶಿಗೆ ತನ್ನ ಚಕ್ರಾಧಿಪತ್ಯವನ್ನೆಲ್ಲವನ್ನು ಒಂದೇ ಕೇಂದ್ರದಿಂದ ಆಳಲು ಸಾಧ್ಯವಾಗಲಿಲ್ಲ. ಆದುದರಿಂದ ತನ್ನ ತಮ್ಮನಾದ ಕುಬ್ಜ ವಿಷ್ಣುವರ್ಧನನ ವ್ಯಂಗ್ಯ ಮತ್ತು ಜಯಸಿಂಹನನ್ನು ಪ್ರಾಂತ್ಯದ ಅಧಿಕಾರಿಗಳನ್ನಾಗಿ ನೇಮಕ ಮಾಡುತ್ತಾನೆ. ಹಾಗೆ ಈಗ ಪುಲಿಕೇಶಿಯ ದಿಗ್ವಿಜಯಗಳನ್ನು ತಿಳಿದುಕೊಳ್ಳೋಣ. ಪುಲಿಕೇಶಿಯ ದಿಗ್ವಿಜಯಗಳು: ರಾಜ್ಯದ ಸಿಂಹಾಸನಕ್ಕಾಗಿ ಮಂಗಳೇಶನೊಡನೆ ಯುದ್ಧ, ರಾಷ್ಟ್ರಕೂಟರ ಅಪ್ಪಾಯಿಕ ಮತ್ತು ಗೋವಿಂದನ ವಿರುದ್ಧ ಭೀಮಾ ನದಿ ದಂಡೆಯ ಮೇಲೆ ಹೋರಾಡಿ ಜಯ ಸಾಧಿಸಿದನು. ಹಾಗೆ ಕದಂಬರು, ಆಲುಪರು, ಗಂಗರು, ಕೊಂಕಣದ ಮೌರ್ಯರು, ಉತ್ತರದಲ್ಲಿ ಲಾಟರು, ಮಾಳವರು, ಗುರ್ಜಾರರನ್ನು ಸೋಲಿಸಿದನು. ಹಾಗೆ ಉತ್ತರ ಪತೇಶ್ವರನಾದ ಹರ್ಷವರ್ಧನನ ಕ್ರಿಸ್ತಶಕ 642 ನರ್ಮದಾ ನದಿಯ ತೀರದಲ್ಲಿ ಜಯಿಸಿ ಪರಮೇಶ್ವರ ಎಂಬ ಬಿರುದನ್ನು ಪಡೆದಿರ್ತಕ್ಕಂಥವನು. ಹಾಗೆ ಪಲ್ಲವ ಅರಸ ಮಹೇಂದ್ರವರ್ಮನನ್ನು ಪುಲ್ಲಲೂರು ಕದನದಲ್ಲಿ ಸೋಲಿಸಿ ಕಂಚಿಯನ್ನು ಆಕ್ರಮಿಸಿದನು. ಹಾಗೆ ಪುನಃ ಪಲ್ಲವರೊಂದಿಗೆ ನಡೆದ ಕದನದಲ್ಲಿ ಪಲ್ಲವ ಅರಸನಾದ 1ನೇ ನರಸಿಂಹವರ್ಮನಿಂದ ಪುಲಿಕೇಶಿಯು ಸೋತು ಮೃತನಾದನು. ಹಾಗೆ 1ನೆಯ ನರಸಿಂಹವರ್ಮನನ್ನು ಇದರ ಜ್ಞಾಪಕಾರ್ಥ ಒಂದು ವಿಜಯ ಸ್ತಂಭವನ್ನು ಸ್ಥಾಪಿಸಿ ವಾತಾಪಿಕೊಂಡ ಎಂಬ ಬಿರುದನ್ನು ಧರಿಸಿದನು. ಪುಲಿಕೇಶಿಗೆ ಇರ್ತಕ್ಕಂಥ ಬಿರುದುಗಳು ಯಾವಪ್ಪ ಅಂತಂದು ನೋಡೋಣ. ಪುಲಿಕೇಶಿಯ ಬಿರುದುಗಳು ಸತ್ಯಾಶ್ರಯ, ಸಾಹಸ ರಸಿಕ, ಪರಮೇಶ್ವರ, ಪೃಥ್ವಿವಲ್ಲಭ, ಪರಮ ಭಾಗವತ, ಸಮಸ್ತ ಭೂ ಆಶ್ರಯ ವಲ್ಲಭ, ದಕ್ಷಿಣ ಪತೇಶ್ವರ ಅಂತಂದು ಈ ರೀತಿಯಾಗಿ ಪುಲಿಕೇಶಿಗೆ ಇರ್ತಕ್ಕಂಥ ಬಿರುದುಗಳಾಗಿವೆ. ಹಾಗೆ ತಬರಿ ಮುಸ್ಲಿಂ ಇತಿಹಾಸಕಾರನನ್ನು ಬರೆದ ಪುಲಿಕೇಶಿ ತನ್ನ ರಾಯಭಾರಿಯನ್ನು ಪರ್ಷಿಯನ್ ದೊರೆ 2ನೇ ಖುಷ್ರು ಆಸ್ಥಾನಕ್ಕೆ ಕಳುಹಿಸಿ ಖುಷ್ರುವಿನ ರಾಯಭಾರಿಯನ್ನು ತನ್ನ ಆಸ್ಥಾನಕ್ಕೆ ಬರಮಾಡಿಕೊಂಡನು. ಹಾಗೆ ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿಯ ರಾಯಭಾರಿಗಳು ಯಾರಂತ ನೋಡೋಣ. ರಾಯಭಾರಿಗಳು: ಹುಯೆನ್ಸಾಂಗ್, ಕ್ರಿಸ್ತಶಕ 941 ಸಿಯುಕಿ, ಚೀನಾದ ಪ್ರವಾಸಿಗ. ಇವನು ಕ್ರಿಸ್ತಶಕ 941
ಬರ್ತಾನೆ. ಹಾಗೆ ಇವನು ಸಿಯೋಗಿ ಗ್ರಂಥವನ್ನು ಬರೆದಿರ್ತಕ್ಕಂಥನು. ಹಾಗೆ ಎರಡನೆಯ ಕುಸ್ಲೋ ಇವನು ಕ್ರಿಸ್ತಶಕ 625ರಲ್ಲಿ ಬಂದು ಇವನು ಪರ್ಷಿಯಾದ ರಾಯಭಾರಿ ಆಗಿರ್ತಕ್ಕಂಥವನು. ಹಾಗೆ ಹುಯೆನ್ ಸಾಂಗ್ ಇಮ್ಮಡಿ ಪುಲಿಕೇಶಿ ಮತ್ತು ಅವನ ರಾಜ್ಯದ ಬಗ್ಗೆ ವಿವರಣೆಗಳನ್ನು ನೀಡಿದ್ದಾನೆ. ದೊರೆಯು ನ್ಯಾಯವಾದಿ ಹಾಗೂ ಕರುಣಾಮಯುವಾಗಿದ್ದನು. ಸೈನ್ಯವು ಶಿಸ್ತಿನಿಂದ ಕೂಡಿತ್ತು. ಸೈನಿಕರು ಮರಣಕ್ಕೆ ಹೆದರದೆ ಮೈಮರೆತು ಹೋರಾಡುವ ಯೋಧರಾಗಿದ್ದರು. ಹಾಗೆ ಪ್ರಜೆಗಳು ಸತ್ಯಪ್ರಿಯರಾಗಿದ್ದರು. ಸಂತೋಷ ಚಿತ್ತರು, ಸ್ವಾಭಿಮಾನಿಗಳು, ಸಂಪದ್ಭರಿತರು, ಗೌರವ ಪ್ರಿಯರು ಹಾಗೂ ರಾಜನಿಷ್ಠೆಯಾಗಿದ್ದರು. ರಾಜನಲ್ಲಿ ಅತ್ಯಂತ ಗೌರವ ಮತ್ತು ಪ್ರಜೆಗಳಲ್ಲಿ ಅಪಾರ ಪ್ರೀತಿ ಇದ್ದಿತ್ತು ಎಂದು ಬರೆದಿದ್ದಾನೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಸಂತೋಷ ಚಿತ್ತರು, ಸ್ವಾಭಿಮಾನಿಗಳು, ಸಂಪದ್ಭರಿತರು, ಗೌರವ ಪ್ರಿಯರು ಮತ್ತು ರಾಜನಿಷ್ಠರಾಗಿದ್ದರು ಅಂತ ರಾಜನಲ್ಲಿ ಅತ್ಯಂತ ಗೌರವ ಮತ್ತು ಪ್ರಜೆಗಳಲ್ಲಿ ಅಪಾರ ಪ್ರೀತಿ ಇದ್ದಿತ್ತು ಎಂದು ಬರೆದಿದ್ದಾನೆ. ಹಾಗೆ ಈಗ ಮುಂದೆ ಬರ್ತಕ್ಕಂಥವನು 1ನೇ ವಿಕ್ರಮಾದಿತ್ಯ. ಈ 1ನೇ ವಿಕ್ರಮಾದಿತ್ಯನು ಕ್ರಿಸ್ತಶಕ 655ರಿಂದ 681ರವರೆಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥವನು. ಇವನು ಕಳೆದು ಹೋದ ಚಾಲುಕ್ಯರ ವೈಭವವನ್ನು ಪುನರ್ ಸ್ಥಾಪಿಸುತ್ತಾನೆ. ಹಾಗೆ ಇವನು ಪಲ್ಲವ ದೊರೆಗಳಾದ 2ನೇ ನರಸಿಂಹವರ್ಮ, 2ನೇ ಮಹೇಂದ್ರವರ್ಮ ಮತ್ತು 1ನೇ ಪರಮೇಶ್ವರರನ್ನು ಸೋಲಿಸಿ ಹಲವಾರು ಬಿರುದುಗಳನ್ನು ಪಡ್ಕೊತಾನೆ. ಆ ಬಿರುದುಗಳು ಯಾವಪ್ಪ ಅಂತಂದ್ರೆ ರಣರಸಿಕ, ಪರಮೇಶ್ವರ, ಶ್ರೀವಲ್ಲಭ ಮತ್ತು ಅನಿವಾರಿತ ಅಂತಂದು ಈ 1ನೇ ವಿಕ್ರಮಾದಿತ್ಯ ಬಿರುದುಗಳನ್ನು ಪಡೆದುಕೊಳ್ಳುತ್ತಾನೆ. ವಿನಯಾದಿತ್ಯ. ಈ ವಿನಯಾದಿತ್ಯನು ಕ್ರಿಸ್ತಶಕ 681ರಿಂದ 696ರವರೆಗೆ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥವನು. ಇವ ಯಾರಪ್ಪ ಅಂತಂದ್ರೆ ವಿಕ್ರಮಾದಿತ್ಯನ ಮಗನಾದ ಈತನು ಪರಾಕ್ರಮಿಯಾಗಿದ್ದರಿಂದ ಇವನನ್ನು ಯುದ್ಧಮಲ್ಲ ಎಂದು ಕೌಟೇಮದ ದತ್ತಿ ಶಾಸನವು ವರ್ಣಿಸುತ್ತದೆ. ಹಾಗೆ ಅಲ್ಲದೆ ರನ್ನನನ್ನು ತನ್ನ ಗದಾಯುದ್ಧದಲ್ಲಿ ಇವನನ್ನು ದುರ್ಧರಮಲ್ಲ ಎಂದು ಕರೆದಿದ್ದಾನೆ. ಇವನ ರಾಣಿ ವಿನಯಾವತಿ ಬಾದಾಮಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ್ದಾಳೆ. ಹಾಗೆ ಈಗ ಮುಂದೆ ಬರ್ತಕ್ಕಂಥವನು 2ನೇ ವಿಕ್ರಮಾದಿತ್ಯ. ಈ 2ನೇ ವಿಕ್ರಮಾದಿತ್ಯನು ಕ್ರಿಸ್ತಶಕ 734ರಿಂದ 745ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥವನು. ಹಾಗೆ ವಿಜಯಾದಿತ್ಯ ಕ್ರಿಸ್ತಶಕ 696ರಿಂದ 743ರ ನಂತರ ಬಂದ ಚಾಲುಕ್ಯರ ಕೊನೆಯ ಅರಸರಲ್ಲಿ ಅತಿ ಪ್ರಬಲನಾಗಿರ್ತಾನೆ. ಇವನು ಗುಜರಾತಿನ ಮೇಲೆ ದಾಳಿ ಮಾಡಿ ಅರಬ್ಬರನ್ನು ಸೋಲಿಸಿದನು. ಇವನು ಕಲಚೂರಿನ ವಂಶದ ರಾಜಕುಮಾರಿಯಾದ ಲೋಕಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿಯನ್ನು ವರಿಸಿದನು. ಹಾಗೆ ಲೋಕಮಹಾದೇವಿ ಇವಳು ಪಟ್ಟದ ಕಲ್ಲಿನಲ್ಲಿ ಲೋಕೇಶ್ವರ ದೇವಾಲಯವನ್ನು ಅವನ ಕಂಚಿನ ವಿಜಯದ ಸ್ಮರಣಾರ್ಥ ಕಟ್ಟಿಸಿದಳು. ಇವೇ ಇಂದಿನ ಸುಪ್ರಸಿದ್ಧ ವಿರೂಪಾಕ್ಷ ದೇವಾಲಯ. ಹಾಗೆ ತ್ರೈಲೋಕ ಮಹಾದೇವಿ ಈಕೆ ತ್ರೈಲೋಕೇಶ್ವರ ದೇವಾಲಯ ನಿರ್ಮಿಸಿದ್ದು, ಇದನ್ನು ಕಟ್ಟಿದ ಶಿಲ್ಪಿ ಗುಂಡ ಇವನಿಗೆ ತ್ರಿಭುವನಾಚಾರಿ, ಅನಿಪಾರಿತಾಚಾರಿ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಿದ್ದಾಳೆ. ಈಗ ಮುಂದೆ ಬರ್ತಕ್ಕಂಥವನು 4ನೇ ವಿಕ್ರಮಾದಿತ್ಯ. ಈತನ ಸೋದರ ಕೀರ್ತಿವರ್ಮ ಗೋವೈದ್ಯವನ್ನು ಕನ್ನಡದಲ್ಲಿ ಬರೆದನು. ಇವನು ಇಟಗಿಯ ಖ್ಯಾತ ಮಹಾದೇವ ಮಂದಿರವು ವಿಕ್ರಮನ ಸೇನಾನಿ ಮಹಾದೇವ ದಂಡನಾಯಕನ ರಚನೆಯಾಗಿದೆ. ವಿಕ್ರಮನಿಗೆ ಪೇರ್ವಾಡಿ, ಪರಮರ್ದಿ ಮತ್ತು ತ್ರಿಭುವನವಲ್ಲಭ ಎಂಬ ಬಿರುದುಗಳಿದ್ದವು. ವಿಕ್ರಮನ ರಾಜ್ಯ ರಾಮರಾಜ್ಯ ಎಂದು ಬಿಲ್ಹನ ಅವನ ಆಳ್ವಿಕೆಯಲ್ಲಿ ವರ್ಣಿಸಿದ್ದಾನೆ. ಹಾಗೆ ಭೂತಕಾಲದಲ್ಲಿ ಕಲ್ಯಾಣದಂತಹ ರಾಜಧಾನಿ ಇಂದಿಲ್ಲ. ಮುಂದಿನರದ್ದು ವಿಕ್ರಮಾಂಕನಂತಹ ಅರಸನನ್ನು ಕಂಡಿಲ್ಲ, ಕೇಳಿಲ್ಲ ಎಂದು ವಿಜ್ಞಾನೇಶ್ವರನು ಹೇಳಿದ್ದಾನೆ. ಕೊನೆಯ ಅರಸ 2ನೇ ಕೀರ್ತಿವರ್ಮ.
ಇವನು ಕ್ರಿಸ್ತ ಶಕ 745ರಿಂದ 757ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥವನು. ಇವನು ಬಾದಾಮಿ ಚಾಲುಕ್ಯರ ಕೊನೆಯ ಅರಸನಾಗಿರ್ತಕ್ಕಂಥವನು. ಆಡಳಿತ ವ್ಯವಸ್ಥೆಯಲ್ಲಿ ರಾಜನೇ ರಾಜ್ಯದ ಒಡೆಯನಾಗಿದ್ದನು. ರಾಜನನ್ನು ಪರಮ ಭಾಗವತ ಎಂದು ಕರೆಯುತ್ತಿದ್ದರು. ಆಡಳಿತಕ್ಕಾಗಿ ಸಾಮ್ರಾಜ್ಯವನ್ನು ಪ್ರಾಂತ್ಯ, ನಾಡು, ವಿಷಯ ಅಂದರೆ ಜಿಲ್ಲೆ ಮತ್ತು ಗ್ರಾಮಗಳಾಗಿ ವಿಂಗಡಿಸಿದ್ದು ಗ್ರಾಮವೇ ರಾಜ್ಯಾಡಳಿತದ ಕೊನೆಯ ಘಟಕವಾಗಿತ್ತು. ನೋಡಿ ಫ್ರೆಂಡ್ಸ್, ಇಲ್ಲೇ ಗ್ರಾಮವೇ ಕೊನೆಯ ರಾಜ್ಯಾಡಳಿತದ ಘಟಕವಾಗಿತ್ತು. ಗ್ರಾಮದ ಎಲ್ಲ ಕುಟುಂಬಗಳ ಗುಂಪಿಗೆ ಕಂದಾಯ ವ್ಯವಸ್ಥೆ. ಭೂ ಕಂದಾಯವು ರಾಜ್ಯದ ಆದಾಯವಾಗಿತ್ತು. ಅದನ್ನು ಸಿದ್ದಯ್ಯ ಎನ್ನುತ್ತಿದ್ದರು. ಹಾಗೆ ಒಡ್ಡರಾವುಲ ಅರಸ ಕುಟುಂಬಗಳ ಮೇಲಿನ ತೆರಿಗೆಗೆ ಹೆರ್ಜಕ ಷೇರುಗಳ ಮೇಲೆ ಹಾಕುತ್ತಿದ್ದ ತೆರಿಗೆ. ಬಿರ್ನೊಡೆ ವ್ಯಾಪಾರ ತೆರಿಗೆ. ಷೇರುಗಳ ಮೇಲೆ ಹಾಕುತ್ತಿದ್ದ ತೆರಿಗೆ. ಪಣ್ಣಯ ವೀಳ್ಯದೆಲೆಗೆ ತೆರಿಗೆ. ಇವು ಆದಾಯ ಮೂಲಗಳಾಗಿದ್ದವು. ಹಾಗೆ ಸೇನೆಗಳ ಮುಖ್ಯಸ್ಥರನ್ನು ದಂಡನಾಯಕ ಎಂದು ಕರೆಯುತ್ತಿದ್ದರು. ನೌಕಾಪಡೆಯು ಸಹ ಇತ್ತು. ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ನೋಡೋಣ. ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ. ಚಾಲುಕ್ಯರ ಸಮಾಜವು ವರ್ಣಾಶ್ರಮ ಪದ್ಧತಿಯನ್ನು ಹೊಂದಿತ್ತು. ಹಾಗೆ ಕೃಷಿ ಪ್ರಧಾನ ರಚಿಸಿಕೊಂಡಿದ್ದರು. ಉದಾಹರಣೆಗೆ ಐಹೊಳೆಯಲ್ಲಿ ಐಹೊಳೆ. ಈಗ ಬಾದಾಮಿ ಚಾಲುಕ್ಯರ ಸಾಹಿತ್ಯವನ್ನು ನೋಡೋಣ. ಸಾಹಿತ್ಯ: ವಿಜಯ ಮಹಾದೇವಿ ಕೌಮುದ ನಾಟಕ, ಶಿವಭಟ್ಟಾರಕನ ಹರ ಪಾರ್ವತಿಯ ನಾಟಕ ಪುಲಕೇಶಿಯನ್ನು ಹೊಗಳಿರುವುದರ ಕಥಾದಲ್ಲಿದೆ. ಹಾಗೆ ಕನ್ನಡ ಹಾಗೂ ಸಂಸ್ಕೃತಿ ಭಾಷೆಗಳು ಚೆನ್ನಾಗಿ ಬೆಳೆದವು. ಕನ್ನಡದ ಅವರ ದೇಶ ಭಾಷೆಯಾಗಿತ್ತು. ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯು ಬೆಳವಣಿಗೆಯಾಗುತ್ತಿತ್ತು. ಬಾದಾಮಿಯಲ್ಲಿ ಕಪ್ಪೆ ಆರ್ಭಟನ ಶಾಸನವು ಒಂದು ತ್ರಿಪದಿ ಶೈಲಿಯಲ್ಲಿರುವುದು ಕಂಡುಬರುತ್ತದೆ. ಈಗ ಪ್ರಮುಖ ಶಾಸನಗಳನ್ನು ನೋಡೋಣ. ಪ್ರಮುಖ ಶಾಸನಗಳು: ಮಂಗಳೇಶ ಮಹಾಕೂಟ ಸ್ತಂಭ ಶಾಸನವನ್ನು ರಚನೆ ಮಾಡ್ತಾನೆ. ಐಹೊಳೆ ಶಾಸನ 2ನೇ ಪುಲಕೇಶಿಯ ಬಗ್ಗೆ ರವಿಕೀರ್ತಿ ಬರೆಸಿದ್ದು. ಹಾಗೆ 3ನೇದಾಗಿ ಬರ್ತಕ್ಕಂಥದ್ದು ಕಪ್ಪೆ ಆರ್ಭಟನ ಶಾಸನ. ಇದು ಬಾದಾಮಿಯ ಶಾಸನವಾಗಿದೆ. ಇದು ಕನ್ನಡದ ಪ್ರಥಮ ತ್ರಿಪದಿಯ ಕವಿತೆಯನ್ನು ಹೊಂದಿದೆ. 4ನೇದ್ದು ಕೀರ್ತಿವರ್ಮನ ಒಕ್ಕಲೇರಿ ಶಾಸನ ಮುಂತಾದವುಗಳ ಮುಖ್ಯ ಶಾಸನಗಳಾಗಿವೆ. 1ನೇ ಪುಲಕೇಶಿಯ ಬಾದಾಮಿಯ ಶಾಸನವು ಶಕವರ್ಷವನ್ನು ನಮೂದಿಸಿದೆ. ಶಕವರ್ಷ 465 ಅಂದರೆ ಕ್ರಿಸ್ತ 543 ಎಂದಾಗುತ್ತದೆ. ಇತಿಹಾಸದಲ್ಲಿ ಕಾಲ ನಿರ್ಧಾರ ಮಹತ್ವವಾಗಿದ್ದು ಇಂಥ ಉಲ್ಲೇಖಗಳು ಐತಿಹಾಸಿಕ ಮಹತ್ವವನ್ನು ಪಡೆಯುತ್ತವೆ. ಹಾಗೆ ಶಕವರ್ಷದ ಉಲ್ಲೇಖದ ಅತ್ಯಂತ ಹಳೆಯ ಶಾಸನ ಇದಾಗಿದೆ. ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನವು ಅವನ ಯುದ್ಧಗಳು, ವಿಜಯಗಳನ್ನು ತಿಳಿಸುತ್ತದೆ. ಹಾಗೆ 2ನೇ ಪುಲಕೇಶಿಯ ಐಹೊಳೆಯ ಶಾಸನವು ಒಂದು ಮೈಲುಗಲ್ಲಾಗಿದೆ. ಈ ಶಾಸನವು ಶಕವರ್ಷ 556 ಎಂಬ ಉಲ್ಲೇಖ ಕಾಲಗಣನೆಗೆ ಸಹಾಯಕಾರಿಯಾಗಿದೆ. 2ನೇ ಪುಲಕೇಶಿಯ ದಂಡಯಾತ್ರೆಗಳನ್ನು ತಿಳಿಸುತ್ತದೆ. ನೆರೆಹೊರೆಯ ರಾಜ್ಯಗಳು, ಅಲ್ಲಿನ ಅರಸರು ಮುಂತಾದ ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಹರ್ಷವರ್ಧನನ ಸೈನ್ಯಬಲ ಮತ್ತು ಅವನ ಸೋಲನ್ನು ತಿಳಿಸುತ್ತದೆ. ರವಿಕೀರ್ತಿ ಬರೆದ ಈ ಶಾಸನ ಆ ಕಾಲದ ಸಂಸ್ಕೃತಿಯ ಭಾಷೆ, ಉನ್ನತ ಮಟ್ಟವನ್ನು ತಿಳಿಸುತ್ತದೆ. 2ನೇ ಪುಲಕೇಶಿಯ ವ್ಯಕ್ತಿತ್ವವನ್ನು ತಿಳಿಸುತ್ತದೆ. ಇನ್ನೂ ಅನೇಕ ಶಾಸನಗಳು ಬಾದಾಮಿಯ ಚಾಲುಕ್ಯರ ಬಗ್ಗೆ ತಿಳಿಸುತ್ತವೆ. ಉದಾಹರಣೆಗೆ ಬಾದಾಮಿ ಕೋಟೆಯಲ್ಲಿ ಕಲ್ಲಿನ ಮೇಲೆ ಬರೆದ ಪಲ್ಲವರ ಒಂದು ಶಾಸನವು 2ನೇ ಪುಲಕೇಶಿ ಪಲ್ಲವ ನರಸಿಂಹವರ್ಮನನ್ನೊಡನೆ ಯುದ್ಧದಲ್ಲಿ ಸೋತ ಉಲ್ಲೇಖವಿದೆ. ಹಾಗೆ 1ನೇ ವಿಕ್ರಮಾದಿತ್ಯನ ಒಂದು ಶಾಸನವು ಪುಲಕೇಶಿಯ ಮರಣದ ನಂತರ 3 ರಾಜರಿಂದ ಬಾದಾಮಿಗೆ ಗ್ರಹಣ ಕವಿದಿತ್ತೆಂದು ಮತ್ತು ಅವನು ಕ್ರಿಸ್ತ 655ರಲ್ಲಿ ಪುನಃ ಬಾದಾಮಿಯನ್ನು ಪಡೆದ ವರ್ಣನೆಯದು ಇದೆ. ಈಗ ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳೋಣ.
ಚಾಲುಕ್ಯರನ್ನು ಕರ್ನಾಟಕದ ದೇವಾಲಯದ ವಾಸ್ತುಶಿಲ್ಪದ ಪ್ರವರ್ತಕರು ಎಂದು ಕರೆಯಲಾಗಿದೆ. ಶೈವ, ವೈಷ್ಣವ, ಜೈನ ಮುಂತಾದ ಎಲ್ಲ ಪಂಥಗಳ ಸಂಪ್ರದಾಯಗಳನ್ನು ಪ್ರೋತ್ಸಾಹಿಸಿದ್ದರು. ಜೈನ ದೇವಾಲಯಗಳ ನಿರ್ಮಾಣಕ್ಕೆ ಇವರು ಪ್ರೋತ್ಸಾಹವನ್ನು ನೀಡಿದರು. ಬೌದ್ಧ ವಿಹಾರಗಳು ಪ್ರೋತ್ಸಾಹಿಸಲ್ಪಟ್ಟವು. ಇವರು ಉತ್ತರ ಭಾರತದ ನಾಗರ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಗಳ ಮಿಶ್ರಣವಾದ ವೇಸರ ಶೈಲಿಯನ್ನು ನಿರ್ಮಾಪಕರಾಗಿರುವವರು. ಇವರು ಗುಹೆ ದೇವಾಲಯಗಳ ನಿರ್ಮಾಪಕರಾಗಿರುವವರು. ಐಹೊಳೆ ಪರ್ಷಿಬ್ರಹ್ಮರು ಐಹೊಳೆಯನ್ನು ಭಾರತೀಯರ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪರ್ಷಿಬ್ರಹ್ಮರು ಐಹೊಳೆಯನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆದಿದ್ದಾರೆ. ದುರ್ಗಾ ದೇವಾಲಯ ಇದು ಬೌದ್ಧ ಚೈತ್ಯಾಲಯವನ್ನು ಹೋಲುತ್ತಿದ್ದು ಗಜಾಷ್ಟಕರದಲ್ಲಿದೆ. ಇದರ ತಳವಿನ್ಯಾಸ ಕುದುರೆಲಾಳ ಆಕೃತಿಯಲ್ಲಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ದುರ್ಗಾ ದೇವಾಲಯ ಇದು ಬೌದ್ಧರ ಚೈತ್ಯಾಲಯವಾಗಿರ್ತಕ್ಕಂಥದ್ದು. ಇದು ಗಜಾಷ್ಟಕರದಲ್ಲಿ ಹೋಲುತ್ತಕ್ಕಂಥದ್ದು. ಇದರ ತಳವಿನ್ಯಾಸ ಕುದುರೆ ಲಾಳದ ಆಕೃತಿಯಲ್ಲಿದೆ. ಹಾಗೆ ಮೇಗುದು ದೇವಾಲಯ ಜೈನ ಬಸದಿ. ಇದು ರವಿಕೀರ್ತಿಯ ಹೆಸರಾಂತ ಐಹೊಳೆ ಶಾಸನ ಕೆತ್ತಿರುವುದು ಇದೇ ದೇವಾಲಯದಲ್ಲಿ. ಹಾಗೆ ಉಚ್ಚಮ್ಮನ ಗುಡಿ ಇದು ಪೂರ್ವ ಗೋಡೆಯ ಮೇಲೆ ನಾಗರ ಶೈಲಿಯ ಗೋಪುರವನ್ನು ಹೊಂದಿದೆ. ಹಾಗೆ 4ನೇದ್ದು ಮಾಲಗಿತ್ತಿ ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಇರ್ತಕ್ಕಂಥದ್ದು. 5ನೇದ್ದು ಲಾಡಕಾನ್ ದೇವಾಲಯ. ಇದರ ಶಿಖರ ಗರ್ಭಗುಡಿಯಲ್ಲಿ ಮೇಲಿರದೆ ದೇಗುಲದ ಮಧ್ಯೆ ಭಾಗದಲ್ಲಿದೆ. 6ನೇದಾಗಿ ಬರ್ತಕ್ಕಂಥದ್ದು ಶಿವ ದೇವಾಲಯ. ಇದು ರಣರಾಗ ಐಹೊಳೆಗೆ 22 ಕಿಲೋಮೀಟರ್ ದೂರದ ಮಹಾಕೂಟದಲ್ಲಿದೆ. ಹಾಗೆ 7ನೇದು ಕೊಂಟಿ ಗುಡಿ. ಇದು ರಾಮಲಿಂಗ ಗುಡಿಗಳು ಇಲ್ಲಿನ ಪ್ರಸಿದ್ಧ ದೇವಾಲಯಗಳು ಆಗಿವೆ. ಪಟ್ಟದಕಲ್ಲು ಇದು ಚಾಲುಕ್ಯರ ವಾಸ್ತುಶಿಲ್ಪದ ತವರು ಮನೆಯಾಗಿದ್ದು ಪರ್ಷಿಬ್ರಹ್ಮ ಇದನ್ನು ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಎಂದಿದ್ದಾರೆ. ಹಾಗೆ ವಿರೂಪಾಕ್ಷ ದೇವಾಲಯ ಲೋಕಮಹಾದೇವಿ ದ್ರಾವಿಡ ಶೈಲಿ. ಸಂಗಮೇಶ್ವರ ದೇವಾಲಯ ವಿಜಯಾದಿತ್ಯ. ಪಾಪನಾಥ ದೇವಾಲಯ ಕಾಶಿನಾಥ ದೇವಾಲಯ. ಸಿದ್ದೇಶ್ವರ ದೇವಾಲಯ ಮಲ್ಲಿಕಾರ್ಜುನ ದೇವಾಲಯ. ಗಳಗನಾಥ ಕಾಶಿನಾಥ ದೇವಾಲಯ. ಕರಿಸಿದ್ದೇಶ್ವರ ದೇವಾಲಯ ಮಹಾಲಕ್ಷ್ಯ ದೇವಾಲಯ. ಇವಿಷ್ಟು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೇವಾಲಯಗಳಾಗಿವೆ. ಹಾಗೆ ಬಾದಾಮಿ, ಈ ಬಾದಾಮಿಯು ಗುಹಾಂತರ ಜಿನಾಲಯ, 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶ ಗುಹಾಂತರ ಹಿಂದೂ ದೇವಾಲಯ, ತ್ರಿಮೂರ್ತಿ ದೇವಾಲಯ, ಬಾದಾಮಿಯಿಂದ 4 ಕಿಲೋಮೀಟರ್ ಅಂತರದಲ್ಲಿರುವ ಬನಶಂಕರಿಯಲ್ಲಿನ ಬನಶಂಕರಿ ದೇವಾಲಯ. ಈಗ ಬಾದಾಮಿ ಚಾಲುಕ್ಯರ ಚಿತ್ರಕಲೆಯನ್ನು ನೋಡೋಣ. ಬಾದಾಮಿ ಚಾಲುಕ್ಯರ ಚಿತ್ರಕಲೆ ಇದು ಅಜಂತಾದ 2ನೇ ಗುಹೆಯ ಚಾಲುಕ್ಯರಿಗೆ ಸಂಬಂಧಿಸಿದ್ದು. ಇಲ್ಲಿನ ಬುದ್ಧನ ಪ್ರೇರಣೆ ಚಿತ್ರ ಮತ್ತು ಪರ್ಷಿಯನ್ ರಾಜ್ಯ 2ನೇ ಖುಸ್ರೋವಿನ ರಾಯಭಾರಿಯನ್ನು 2ನೇ ಪುಲಿಕೇಶಿಯು ಸ್ವಾಗತಿಸುತ್ತಿರುವ ಚಿತ್ರ ಅಮೋಘವಾಗಿದೆ. ಹಾಗೆ ವಿಜಯಾದಿತ್ಯನ ರಾಣಿ ವೀಣಾಪೋಟ ಹೆಸರಾಂತ ನರ್ತಕಿ. ಪಟ್ಟದಕಲ್ಲು ಶಾಸನವು ಈ ಬಗೆಯ ಮಾಹಿತಿಯನ್ನು ನೀಡುತ್ತದೆ. ಲಜ್ಜಾದೇವಿ ಶ್ರೀ ನೃತ್ಯ ವಿದ್ಯಾಧರಿ ಎಂಬ ಬಿರುದು ಶಿಕಾರಿಪುರ ಶಾಸನವು ತಿಳಿಸುತ್ತದೆ. ನೋಡಿ ಫ್ರೆಂಡ್ಸು, ನಾನು ಇಲ್ಲಿಯವರೆಗೆ ಬಾದಾಮಿ ಚಾಲುಕ್ಯರ ಬಗ್ಗೆ ಇರ್ತಕ್ಕಂಥ ಪ್ರಮುಖವಾದ ಮಾಹಿತಿ ಮತ್ತು ಪಾಯಿಂಟ್ಸ್ಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಿದೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯಾಗಿರಲಿ, ಪಾಯಿಂಟ್ಸ್ಗಳಾಗಿರಲಿ ನಿಮ್ಮ PSTR, GPSTR, HSTRಗಳಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳಾಗಿವೆ. ಆದ ಕಾರಣ ನಾನು ಇವತ್ತಿನ ವಿಡಿಯೋದಲ್ಲಿ ಬಾದಾಮಿಯ ಚಾಲುಕ್ಯರ ಬಗ್ಗೆ ಹೇಳಿದೆ. ಈ ಬಾದಾಮಿಯ ಚಾಲುಕ್ಯರ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.